ನಮಸ್ಕಾರ. ಅನ್ನದಾತ ಸದಾ ನಿಮ್ಮೊಂದಿಗೆ ಸ್ವಾಗತ. ಪರಿಶಿಷ್ಟ ಜಾತಿಯ ಬಲಗೈ ವರ್ಗಕ್ಕೆ ಆಗಿರುವ ಅನ್ಯಾಯವನ್ನು ಸರಿಪಡಿಸಬೇಕು. ಈಗ ಜಾರಿಗೆ ತಂದಿರುವ ವರದಿಯನ್ನು ರದ್ದುಪಡಿಸಬೇಕು. ಇಲ್ಲದಿದ್ದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಅಚ್ಯುತಾನಂದ ಸರ್ಕಾರವನ್ನು ಆಗ್ರಹಿಸಿದರು. ಪಟ್ಟಣದ ಮಿನಿ ವಿಧಾನಸೌಧದ ಆವರಣದಲ್ಲಿ ಪರಿಶಿಷ್ಟ ಜಾತಿಯ ಬಲಗೈ ಸಮುದಾಯದಿಂದ ಏರ್ಪಡಿಸಿದ್ದ ಬೃಹತ್ ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪರಿಶಿಷ್ಟ ಜಾತಿಯ 100 ಜಾತಿಗಳ ಸಮೀಕ್ಷೆಯು ಅವೈಜ್ಞಾನಿಕತೆಯಿಂದ ಕೂಡಿದ್ದು, ಇದನ್ನು ರದ್ದುಪಡಿಸಿ ಹೊಸದಾಗಿ ಸಮೀಕ್ಷೆ ನಡೆಸಬೇಕೆಂದು ಒತ್ತಾಯಿಸಿದರು. ಪರಿಶಿಷ್ಟ ಜಾತಿ ಬಲಗೈ ವರ್ಗಕ್ಕೆ 19 ಜಾತಿಗಳು ಹಾಗೂ ಆದಿ ಆಂಧ್ರ, ಆದಿ ದ್ರಾವಿಡ, ಆದಿ ಕರ್ನಾಟಕ ಮತ್ತು ಛಲವಾದಿ ಜನರಿಗೆ ಸಾಮಾಜಿಕವಾಗಿ ಅನ್ಯಾಯವಾಗುತ್ತಿದ್ದು, ಅಲ್ಲದೆ ಈ ವರದಿಯು ರಾಜ್ಯಪಾಲರಿಂದ ತಿರಸ್ಕೃತವಾಗಿ ಸರ್ಕಾರಕ್ಕೆ ವಾಪಸ್ಸಾಗಿದ್ದರೂ ಮತ್ತೆ ರಾಜ್ಯಪಾಲರ ಬಳಿ ಹೋಗಿದೆ. ಅಲ್ಲದೆ ಈ ನಡುವೆ ನ್ಯಾಯಾಲಯದಲ್ಲಿ ಮೀಸಲು ಪ್ರಮಾಣವನ್ನು ಪ್ರಶ್ನಿಸಿದೆ. ಈ ಎಲ್ಲಾ ಗೊಂದಲಗಳು ಬಗೆಹರಿಯುವ ತನಕ ಮತ್ತು ರಾಜ್ಯದಲ್ಲಿ ಜಾತಿಗಣತಿಯನ್ನು ಪುನರ್ ಮಾಡುವ ತನಕ ತಡೆ ಹಿಡಿಯಬೇಕೆಂದು ಒತ್ತಾಯಿಸಿದರು. ರಾಜ್ಯ ಸರ್ಕಾರ ಜಾರಿಗೆ ತರಲು ಮುಂದಾಗಿರುವ ಒಳ ಮೀಸಲಾತಿ ವರ್ಗೀಕರಣದಲ್ಲಿ ಬಲಗೈ ಸಮುದಾಯಕ್ಕೆ ತೀವ್ರ ಅನ್ಯಾಯವಾಗಿದ್ದು, ಒಳ ಮೀಸಲಾತಿ ಹಂಚಿಕೆಯಲ್ಲಿ ವೈಜ್ಞಾನಿಕ ಮಾನದಂಡಗಳನ್ನು ಅನುಸರಿಸದೆ ಬಲಗೈ ಸಮುದಾಯವನ್ನು ಕಡೆಗಣಿಸಲಾಗಿದೆ. ಇದು ಸಮುದಾಯದ ಹಿತಾಸಕ್ತಿಗೆ ವಿರುದ್ಧವಾಗಿದ್ದು, ಸರ್ಕಾರ ಕೂಡಲೇ ಈ ತಾರತಮ್ಯವನ್ನು ಸರಿಪಡಿಸಬೇಕು ಎಂದು ಎಚ್ಚರಿಸಿದರು. ಇದಕ್ಕೂ ಮೊದಲು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಅಚ್ಯುತಾನಂದರ ನೇತೃತ್ವದಲ್ಲಿ ಡಾ. ಬಿ.ಆರ್. ಅಂಬೇಡ್ಕರ್ ಪ್ರತಿಮೆ ಬಳಿ ನೂರಾರು ಜನಸಭೆ ಸೇರಿ ಡಾ. ಬಿ.ಆರ್. ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ, ಅಲ್ಲಿಂದ ಮೈಸೂರು ಹಾಸನ ರಸ್ತೆಯ ಮೂಲಕ ಕೃಷ್ಣರಾಜೇಂದ್ರ ಒಡೆಯರ್ ವೃತ್ತ ಮತ್ತು ಪುರಸಭೆಯ ವೃತ್ತ ಸೇರಿದಂತೆ ಹಲವು ಕಡೆ ಮಾನವ ಸರಪಣಿ ನಿರ್ಮಿಸಿ ರಸ್ತೆ ತಡೆಯನ್ನು ನಡೆಸಿದರು. ಮಿನಿ ಆಡಳಿತ ಸೌಧದ ಮುಂಭಾಗ ಬೃಹತ್ ಪ್ರತಿಭಟನೆ ನಡೆಸಿ, ರಸ್ತೆಯುದ್ದಕ್ಕೂ ಬೇಕೇ ಬೇಕು, ನ್ಯಾಯ ಬೇಕು, ಅನ್ಯಾಯ, ಪರಿಶಿಷ್ಟ ಜಾತಿಯ ಬಲಗೈ ಪಂಗಡಕ್ಕೆ ಅನ್ಯಾಯ, ಧಿಕ್ಕಾರ. ನ್ಯಾಯಮೂರ್ತಿ ಡಾ. ಎನ್. ನಾಗಮೋಹನ್ ದಾಸ್ ರವರಿಗೆ ಧಿಕ್ಕಾರ. ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಸಮುದಾಯಕ್ಕೆ ನ್ಯಾಯ ಸಿಗುವವರೆಗೂ ಹೋರಾಟ ಮುಂದುವರಿಸುವುದಾಗಿ ಘೋಷಣೆಗಳನ್ನು ಕೂಗುತ್ತಾ ಪ್ರತಿಭಟಿಸಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಪ್ರತಿಭಟನೆಯ ನಂತರ ತಮ್ಮ ಬೇಡಿಕೆಗಳನ್ನೊಳಗೊಂಡ ಮನವಿ ಪತ್ರವನ್ನು ತಹಸೀಲ್ದಾರ್ ಅವರಿಗೆ ಸಲ್ಲಿಸಿ ತಾಲೂಕು ಆಡಳಿತದ ಮೂಲಕ ಸರ್ಕಾರಕ್ಕೆ ತಮ್ಮ ಅಹವಾಲನ್ನು ತಲುಪಿಸುವಂತೆ ಮುಖಂಡರು ತಿಳಿಸಿದರು. ಈ ಮನವಿಯನ್ನು ಸರ್ಕಾರಕ್ಕೆ ಕಳಿಸಿ ಕೊಡುವುದಾಗಿ ತಹಸೀಲ್ದಾರ್ ತಿಳಿಸಿದರು. ಪ್ರತಿಭಟನೆಯನ್ನು ಉದ್ದೇಶಿಸಿ ದಲಿತ ಮುಖಂಡ ಹನಸೋಗೆ ನಾಗರಾಜ್, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಅಂಗರಬಾಯಿನಳ್ಳಿ ತಮ್ಮಣ್ಣ, ಉಪನ್ಯಾಸಕ ಕೃಷ್ಣ, ಪುರಸಭಾ ಮಾಜಿ ಅಧ್ಯಕ್ಷ ಗೀತಾ ಮಹೇಶ್ ಮಾತನಾಡಿದರು. ಪ್ರತಿಭಟನೆಯಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಭಾಗ್ಯಶಂಕರ್, ಹೊಸಕೋಟೆ ಚೆಲುವರಾಜ್, ಸೌತನಹಳ್ಳಿ ರವಿ, ಗೋಪಾಲ್ ದೊಡ್ಡಯ್ಯ, ಸಂಪತ್ ಮಹೇಶ್, ಮಂಜುನಾಥ್, ಕೃಷ್ಣ, ಜಿಬಿ ಕೃಷ್ಣ, ಪುಟ್ಟಸ್ವಾಮಿ, ವೈರುಮುಡಿ, ಮಾದೇವಯ್ಯ, ರೇವಣ್ಣ, ಚಂದಗಾಲ್ ಮೂರ್ತಿ, ಹಂಪಾಪುರ ಸುರೇಶ್, ಕೀರ್ತಿಪ್ರಸಾದ್, ಹರೀಶ, ರಾಮಕೃಷ್ಣ, ಚೆಲುವರಾಜ್, ರಾಮಯ್ಯ ಮುತ್ತು, ಮನು, ರಾಮಕೃಷ್ಣ, ಚಂದ್ರಯ್ಯ, ರಾಜಣ್ಣ ಸೇರಿದಂತೆ ನೂರಾರು ದಲಿತ ಮುಖಂಡರು ಹಾಗೂ ಸಮುದಾಯದ ಯುವಕರು ಪಾಲ್ಗೊಂಡಿದ್ದರು. ಯಾಕೆ ಕೊಡ್ಬೇಕು ನಿಮ್ಮನ್ನ? ಈ ಮಕ್ಕಳುಗಳಿಗೆ, ವಿದ್ಯಾವಂತರಿಗೆ ಯಾರಿಗೂ ಅಪಾಯಿಂಟ್ಮೆಂಟ್ ಇಲ್ದಾಗೆ ಮಾಡಿದ್ದೀರಲ್ಲ. ನಮ್ಮ ಎ ಗ್ರೂಪ್ ಅಂತ ಹೇಳ್ಬಿಟ್ಟು ನನ್ನ ಅಣ್ತಂದಿದ್ರು ಕೊಡಬೇಡಿ ಅಂತ ಏನಲ್ಲ, ನೀವು ಸಿ ಗ್ರೂಪ್ನವ್ರು ಕೊಡಬೇಡಿ ಅಲ್ಲ. ಎಲ್ರಿಗೂ ಅವರು ಏನೇನು ಬರ್ತದೆ ಪೋಸ್ಟಿಂಗ್ ಡಿವೈಡ್ ಮಾಡಿಕೊಟ್ಟು ಆಮೇಲೆ ಕಾಲ್ಫರ್ ಮಾಡಿ, ಎ ಗ್ರೂಪ್ಗೆ ಇಷ್ಟು ಪೋಸ್ಟು, ಸಿಗಿಷ್ಟು, ಬಿಗಿಷ್ಟು, ಒಂದೇ ಪೋಸ್ಟ್ ಬಂತು ಒಂದು ಡಿಪಾರ್ಟ್ಮೆಂಟ್ಲೆಲ್ಲ ಒಂದೊಂದು ಕಡೆ ಒಂದೊಂದೇ ಬರ್ತದೆ. ಜನರಲ್ ಅಂತ ಎಸ್ಸಿಗಳು ಕೂಡಿ 3 ಗ್ರೂಪಲ್ಲಿ ಯಾರು ಟಾಪರ್ ಆಯ್ತಾರೋ ಅವ್ರು ತಗೊಳ್ತಾರೆ. ಸಿನೇ ತಗೋಬಹುದು, ಬಿನೇ ತಗೋಬಹುದು, ಇಲ್ಲ ಏನೇ ತಗೋಬಹುದು. 3 ಜನಕ್ಕೂ ಸೇರಿದ್ದದು, ಒಂದು ಗ್ರೂಪ್ ಸೇರಿದ್ದಲ್ಲ. ಎಸ್ ಸಿ ಕೋಟದಲ್ಲಿ ಬರೋದು ಅದು. ಅಲ್ಲೇನು ಬರೀ ಎಸ್ ಸಿ ಕೋಟ ಅಂತ ಕೊಡ್ತಾ ಇದ್ದೀರಿ ಇವತ್ತನ್ನ, ಎ ಕೋಟ ಅಂತ ಹೇಳ್ಬಿಟ್ಟು ಎ ಗ್ರೂಪ್ ಸೇರ್ತದೆ ಅಂತ. ಹಂಗಾದ್ರೆ ಬಿ ಅಲ್ಲಿ ಹೈಯೆಸ್ಟ್ ಇರ್ತಾನೆ, ಮಾರ್ಕ್ಸ್ ಹೈಯೆಸ್ಟ್ ಇರ್ತದೆ. ಸಿ ಅಲ್ಲಿ ಅವ್ರಿಗಿನ ಜಾಸ್ತಿ ಇರ್ತಾನೆ. ಏನು ಮಾಡೋದು ಅವ್ರನ್ನ? ನೀವೆಲ್ಲ ತಲೆಗೇನು ಮಣ್ಣು ತುಂಬಿದ್ದೀರ ನೀವೆಲ್ಲ ಅಂತ ನಮ್ಗೆ ಅರ್ಥ ಆಯ್ತಾ ಇಲ್ಲ. ಯಾವ ಸ್ವಾರ್ಥಕ್ಕಾಗಿ ಯಾವಕ್ಕಾಗಿ ನೀವು ಸಮುದಾಯ ಹೋಗ್ತಾ ಇದ್ರಿ ಒಳಗಡೆ? ನಿನ್ನೆ ಹೋಗಿದ್ದೀವಿ, ರಾಜ್ಯ ಪುಟ ಸೈನ್ ಮಾಡ್ತಿದ್ದೀರಿ, ದೊಡ್ಡ ಸಾಧನೆ ಹೋಗ್ಬಿಡ್ತೀವಿ ನಾವು ಅಂತವ. ಇಲ್ಲಿ ಬಂದು ಹೇಳ್ತೀರಿ ಹಳೆಯದನ್ನ ಫಾಲೋಅಪ್ ಮಾಡ್ತೀವಿ ಅಂತ. ಅದೇ 2 ಕೆಲಸನೂ ಮಾಡಿಸ್ತಾ ಇದ್ದೀರಿ. ದೊಡ್ಡದನ್ನು ತಗೋದು, ಮಗನು ಇಂಥದ್ದು ಅಂತ ಹೇಳ್ತಾರಲ್ಲ, ಹಂಗೆ 2 ಮಾಡಿದ್ದೀರಿ. ನೆನ್ನೆ ಒಂದೇ ದಿನದಲ್ಲಿ ಮಾಡಿದ್ದೀರೋದು. ಯಾವ ಥರ ಒಂದಷ್ಟು ಟಿಕನ್ ಆಗಬೇಕಲ್ಲ ನೀವು. ಆ ಸಮುದಾಯ ದುರಂತ ಇದು. ಏಕೆಂದರೆ ವಿದ್ಯಾವಂತರವರೇ ಎ ಬಿ ಸಿ ಅಂತ ಮಾಡಿಬಿಟ್ಟು ಬಿನಲ್ಲಿದ್ದಾರೆ ನಮ್ಮ ಅಣ್ಣ ತಂದಿರಲ್ಲವ, ಯಾರೋ ಟಾಪರ್ ಇರ್ತಾನೆ, ಒಳ್ಳೆ ರ್ಯಾಂಕ್ ಬಂದಿರ್ತಾನೆ, ಒಂದೇ ಪೋಸ್ಟ್ ಇರ್ತದೆ, ಅವ್ನು ಕಟ್ಬೋದು ಹೊರಗಡೆ ನಿಂತ್ಕೊಳ್ಳಲ್ಲ. ಅಪ್ಲೈನ್ ಮಾಡೋಂಗಿಲ್ವನು? ಏನಾಗಿದೆ ನಿಮಗೆಲ್ಲವ? ರಾಜೀನಾಮೆ ಕೊಟ್ಟು ಹೊರಗಡೆ ಬನ್ನಿ ದಯವಿಟ್ಟು. ನಿಮ್ಮ ಹಾಕಿಲ್ಲದ್ರೆ ನಿಮ್ಮ ಯೋಗ್ಯತೆಗೆ ಅಷ್ಟು ಬೆಂಕಿ ಹಾಕ. ನಿಮಗೆ ಮಾನವರಾಜಿ ಬೇಡ ನಿಮಗೆಲ್ಲ ಜಾತಿ ಹೆಸರಳಕ್ಕೆ. ಒಂದು ಪೋಸ್ಟಲ್ಲಿ ರ್ಯಾಂಕ್ ಬಂದಿರ್ತಾನೆ ಯಾವುದೋ ಒಂದರಲ್ಲಿ, ಬಿನಲ್ಲಿ ಬಂದಿರ್ತಾರೆ, ಸಿನ ಸೆಕೆಂಡ್ ರ್ಯಾಂಕ್ ಬಂದಿರ್ತಾರೆ. ಹೇಳ್ಕೊಳ್ತೀರ ಅವ್ರಿಬ್ಬರನ್ನೂ.
ಯಾರಾದ್ರೂ ಅಧಿಕಾರ ಮಾಡ್ತಿದ್ದೀರಿ ನೀವು ಅಲ್ಲಿ? ಕೃಷ್ಣರಾಜನಗರ ಮತ್ತು ಸಾಲಿಗ್ರಾಮ ತಾಲೂಕು ಬಲಗೈ ವಲಯ ಸಮುದಾಯಗಳ ಒಕ್ಕೂಟ ಮೈಸೂರು ಜಿಲ್ಲೆ. ಮಾನ್ಯ ತಹಸೀಲ್ದಾರ್ ಕೃಷ್ಣರಾಜನಗರ ಮೈಸೂರು ಇವರ ಮುಖಾಂತರ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಇವರಿಗೆ ಕೃಷ್ಣರಾಜನಗರ ಮತ್ತು ಸಾಲಿಗ್ರಾಮ ತಾಲೂಕಿನ ಬಲಗೈ ವಲಯ ಸಮುದಾಯಗಳ ಒಕ್ಕೂಟದ ವತಿಯಿಂದ ಹಕ್ಕೊತ್ತಾಯಗಳನ್ನು ಈ ಪ್ರತಿಭಟನೆಯಲ್ಲಿ ಮಂಡಿಸುತ್ತಿದ್ದೇವೆ. ಕರ್ನಾಟಕ ರಾಜ್ಯದ ಪರಿಶಿಷ್ಟ ಜಾತಿಗಳಿಗೆ ಶಿಕ್ಷಣ ಮತ್ತು ಉದ್ಯೋಗಕ್ಕೆ ಒಳ ಮೀಸಲಾತಿ ವರದಿಯ ಸಮಸ್ಯೆಯ ಪೂರ್ಣವಾಗಿ ಬಗೆಹರಿಯುವ ತನಕ ಪ್ರಸ್ತುತ ಶೈಕ್ಷಣಿಕ ವಲಯ ಮತ್ತು ಉದ್ಯೋಗಕ್ಕೆ ಅನ್ವಯಿಸುತ್ತಿರುವ ಒಳ ಮೀಸಲಾತಿ ಕಾರ್ಯ ಚಟುವಟಿಕೆಗಳನ್ನು ಶೀಘ್ರವೇ ತಡೆಯಾಜ್ಞೆ ನೀಡುವುದು, ಹೊಸ ಜಾತಿ ಪ್ರಮಾಣ ಪತ್ರವನ್ನು ವಿತರಿಸುತ್ತಿರುವುದನ್ನು ತುರ್ತಾಗಿ ನಿಲ್ಲಿಸುವುದು ಮತ್ತು ಹಳೆಯ ಜಾತಿ ಪ್ರಮಾಣ ಪತ್ರವನ್ನೇ ಮುಂದುವರಿಸುವುದು, ಒಳ ಮೀಸಲಾತಿಗೆ ಅನ್ವಯಿಸಿರುವ ರೋಸ್ಟರ್ ಬಿಂದುವನ್ನು ವೈಜ್ಞಾನಿಕವಾಗಿ ಪರಿಷ್ಕರಿಸುವುದು, ಮೀಸಲಾತಿ ಪಡೆಯುವ ಎಲ್ಲಾ ಜಾತಿಗಳ ವೈಜ್ಞಾನಿಕ ವರ್ಗೀಕರಣ ಮಾಡುವುದು ಮತ್ತು ಖಾಸಗಿ ವಲಯದಲ್ಲಿ ಮೀಸಲಾತಿ ನೀಡುವುದು. ಈ ಗೊಂದಲಗಳು ಬಗೆಹರಿಯುವ ತನಕ ಹಳೆಯ ಮೀಸಲಾತಿಯನ್ನೇ ಅನ್ವಯಿಸಿ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳುವುದು ಎಂಬುದರ ಬಗ್ಗೆ ಕರ್ನಾಟಕ ರಾಜ್ಯದ ಪರಿಶಿಷ್ಟ ಜಾತಿಯ 101 ಜಾತಿಗಳ ಶಿಕ್ಷಣ ಮತ್ತು ಉದ್ಯೋಗಕ್ಕೆ ಸಂಬಂಧಿಸಿದಂತೆ ನ್ಯಾಯಮೂರ್ತಿ ಡಾಕ್ಟರ್ ಎಚ್.ಎನ್. ನಾಗಮೋಹನ್ ದಾಸ್ ಅವರು ಸಿದ್ಧಪಡಿಸಿರುವ ಸಮೀಕ್ಷೆಯ ವರದಿಯು ಅವೈಜ್ಞಾನಿಕತೆಯಿಂದ ಕೂಡಿರುತ್ತದೆ. ಈ ವರದಿಯಿಂದ ಪರಿಶಿಷ್ಟ ಜಾತಿ ಬಲಗೈ ವರ್ಗದ 19 ಜಾತಿಗಳಿಗೆ ಹಾಗೂ ಆದಿ ಆಂಧ್ರ, ಆದಿ ದ್ರಾವಿಡ, ಆದಿ ಕರ್ನಾಟಕ ಮತ್ತು ಛಲವಾದಿ ಜನರಿಗೆ ಸಾಮಾಜಿಕ ಅನ್ಯಾಯವಾಗುತ್ತಿದೆ. ಒಟ್ಟಾರೆ ಈ ವರದಿಯಿಂದ ಪರಿಶಿಷ್ಟ ಜಾತಿ ಬಲಗೈ ವಲಯ ಸಮುದಾಯಕ್ಕೆ ಅನ್ಯಾಯವಾಗಿರುವುದರಿಂದ ಈಗಾಗಲೇ ಅಂಕಿತ ಹಾಕಿರುವ ರಾಜ್ಯಪಾಲರು ಮತ್ತು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಕೂಡಲೇ ಈ ಕಾಯ್ದೆಯನ್ನು ಹಿಂಪಡೆದು ಈ ಸಮಸ್ಯೆಗಳು ಬಗೆಹರಿಯುವ ತನಕ ಯಾವುದೇ ಸಂಸ್ಥೆ ಮತ್ತು ಇಲಾಖೆಗಳಿಂದಲೂ ಶೈಕ್ಷಣಿಕ ಮತ್ತು ಔದ್ಯೋಗಿಕ ಪ್ರಕ್ರಿಯೆಗಳು ನಡೆಯದಂತೆ ಸರ್ಕಾರ ಆದೇಶಿಸಿದೆ. ಹಕ್ಕೊತ್ತಾಯಗಳನ್ನ ಮುಂದೆ ಮನವಿ ಸಲ್ಲಿಸಿದ್ದಾರೆ. ಇದನ್ನ ಕೂಡಲೇ ಇವತ್ತೇ ನಾನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಕಳಿಸಿ ಮುಂದಿನ ಕ್ರಮ ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ನಾನು ಕ್ರಮ ವಹಿಸ್ತೀನಿ ಅಂತ ಹೇಳ್ಬಿಟ್ಟು ಈ ಮೂಲಕ ತಮಗೆಲ್ಲರೂ ಸಹ ಕೇಳ್ಕೊಂಡಿದ್ದೀನಿ.